ನಾನು ದೊಡ್ಡವನಾಗಿದ್ದೀನಿ, ಆದ್ದರಿಂದ ನಾನು ಯಾವುದೇ ಕಾರಣಕ್ಕೂ ಹೂಗಳನ್ನು ತಿನ್ನೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿ ಅವನೇನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಅದನ್ನು ಅಲ್ಲೇ ಬಿಟ್ಟು ಹೊರಟ್ಬಿಡ್ತಾನೆ. ಬೂಟು ಕಟ್ 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 ಅಂತ ಊರುತ್ತಾ ಮುಂದೆ ಸಾಗಿಬಿಟ್ಟ. ಅವನಿಗೆ ಯೋಚನೆ ಬರುತ್ತೆ, ನಾನಿವಾಗ ದೊಡ್ಡವನು, ನಾನೇನಾದರೂ ಹೂಗಳನ್ನ ತಿಂತಾ ಇದ್ರೆ ಜನ ಏನಂತಾರೆ ಅಂತ ಹೇಳಿ ಅವನ ಹೂಗಳನ್ನ ಅಲ್ಲೇ ಹಾಕಿ ಮುಂದೆ ಹೊರಟುಬಿಡ್ತಾನೆ. ಮುಂದೆ ಒಂದು ವಾರ ಆನಂತರ ಒಂದೇ ಹುಣಸೆ ಮರದ ಕೆಳಗಿನಿಂದ ಹೋಗುವಾಗ ಸ್ವಲ್ಪ ಬಲಿತ ಎಳೆ ನಾಗರಕಾಯಿ ಕಂಡವು. ಮುಂದೆ ಒಂದು ವಾರ ಆಗುತ್ತೆ, ಸ್ವಲ್ಪ ದಿನಗಳು ಕಳೀತೆ. ಆ ಸ್ವಲ್ಪ ದಿನಗಳು ಕಳೆದ ಮೇಲೆ ಹುಣಸೆ ಮರದ ಕೆಳಗಿನಿಂದ ಹೋಗುವಾಗ, ಅಂದರೆ ಆ ಮರದ ಕೆಳಗಡೆ ಅವನು ನಡ್ಕೊಂಡು ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಎಳ ನಾಗರಕಾಯಿಗಳು ಕಂಡವು. ಎಳ ನಾಗರಕಾಯಿಗಳು ಅಂತ ಹೇಳಿದ್ರೆ ಇವು ಅವಾಗ ತಾನೇ ಚೊಟ್ಟು ಅಂತ ಕರಿತೀವಿ. ನಮ್ಮ ಕನ್ನಡ ಭಾಷೆಯಲ್ಲಿ ನಾವು ಚೊಟ್ಟು ಅಂತ ಕರಿತೀವಿ. ಆ ಚೊಟ್ಟುಗಳಾಗಿರುತ್ತೆ, ಆ ಹೂಗಳೆಲ್ಲ ಏನಾಗಿದೆ ಆಲ್ರೆಡಿ ಚೊಟ್ಟುಗಳಾಗಿದೆ, ಅವನ ಎಳೆ ನಾಗರಕಾಯಿಗಳು ಅಂತ ಕರೀತಾರೆ. ಸೊ ಇದನ್ನು ನೋಟ್ ಡೌನ್ ಮಾಡ್ಕೋಬೇಕು ನೀವು. ಎಳೆ ನಾಗರಕಾಯಿಗಳು ಅಂತ ಹೇಳಿದ್ರೆ ಅದನ್ನು ನಾವೇನಂತ ಕರಿತೀವಿ? ಸೊ ಅದನ್ನು ಚೊಟ್ಟು ಅಂತ ನಾವು ಕರಿತೀವಿ. ಕೆಲವು ಹುಡುಗರು ಹುಂಚಿ ಮರಕ್ಕೆ ಕಲ್ಲು ಎಸೆದು ನಾಗರಕಾಯಿ ಬೀಳಿಸಿ ತಿನ್ನುತ್ತಿದ್ದರು. ಕೆಲವು ಹುಡುಗರು, ಊರಿನಲ್ಲಿರುವಂತಹ ಹುಡುಗರು ಸೊ ಏನು ಮಾಡ್ತಾ ಇರ್ತಾರೆ, ಆ ಮರಕ್ಕೆ ಕಲ್ಲು ಹೊಡೆದು ಏನು ಮಾಡ್ತಾ ಇರ್ತಾರೆ, ಆ ಚೊಟ್ಟನ್ನು ಏನು ಮಾಡ್ತಾ ಇರ್ತಾರೆ, ತಿಂತಾ ಇರ್ತಾರೆ. ನನ್ನ ಬಾಯಿಯಲ್ಲಿ ಅಂಡೆ ನೀರು ಚೆಲ್ಲೆಂದು ಚಿಮ್ಮಿತು. ಒಂದು ಅಂಡೇಲಿ ಎಷ್ಟು ನೀರು ಚೆಲ್ಲಿದಾಗ ಹೆಂಗೆ ನುಗ್ಗುತ್ತೆ ಆ ರೀತಿಯಾಗಿ ನನ್ನ ಬಾಯಲ್ಲಿ ಏನು ಮಾಡ್ತಾ ಇದೆ, ನೀರು ಬರ್ತಾ ಇದೆ. ನನಗೆ ಅಷ್ಟೊಂದು ಆಸೆ ಆಗ್ತಾ ಇದೆ. ಆ ಹುಡುಗರಿಗೆ ಜಬರಿಸುವ ನೆಪದಲ್ಲಿ ನಿಂತು ಅವರಿಗೊಂದು ಲೇ ಕಲ್ಲು ಹೊಡಿಬ್ಯಾಡ್ರಿ, ಯಾರ ತಲೆ ಬಡಿಯಕ್ಕಂತ ಮಾಡಿದ್ದೀರಿ. ಅವನು ಹೇಳ್ತಾನೆ, ಏಯ್ ಹಂಗೆಲ್ಲ ಕಲ್ಲು ಹೊಡಿಬೇಡಿ ಕಣ್ರೋ, ಯಾರಿಗಾರೋ ತಲೆ ಹೊಡೆದ್ರೆ ಏನು ಮಾಡ್ತೀರಾ ಅಂತ ಅವನು ಕೇಳ್ತಾನೆ. ತನ್ನ ಗದರಿಕೆಗೆ ಆ ಹುಡುಗರು ಅಂಜಿ ದಿಕ್ಕಾಪಾಲಾಗಿ ಓಡಿಬಿಟ್ಟರು. ಸೊ ಅವ್ನಿಗೆ ಯಾವಾಗ ಅವರು ಹುಡುಗರು ಅವನು ಹೇಳ್ತಾನೆ ಅದನ್ನು ಕೇಳ್ಕೊಂಡು ಹುಡುಗರು ಏನು ಮಾಡ್ತಾರೆ, ದಿಕ್ಕಾಪಾಲಾಗಿ ಅಂದರೆ ಎಲ್ಲಿ ಬೇಕಲ್ಲಿ ಚೆಲ್ಲಾಪಿಲ್ಲಿಯಾಗಿ ಅಂತ ಹೇಳ್ತಾರೆ. ಚೆಲ್ಲಾಪಿಲ್ಲಿಯಾಗಿ, ದಿಕ್ಕಾಪಾಲಾಗಿ ಅಂದರೆ ಪಿಲ್ಲಿಯಾಗಿ ಏನು ಮಾಡ್ತಾರೆ, ಅವರು ಓಡು ಹೋಗೋದು. ಅಯ್ಯಯ್ಯೋ ಅಂದೆ. ಅವರು ತೂರಿದ ಕಲ್ಲು ನೇರವಾಗಿ ನನ್ನ ತಲೆಗೆ ಬಡಿದಿದ್ದರೂ ನಾನು ಬೇಡ ಅನ್ನುತ್ತಿರಲಿಲ್ಲ. ಅವ್ರು ಬೀಸಿದಂತಹ ಕಲ್ಲು ನನ್ನ ತಲೆಗೆ ಬಂದು ಹೊಡೆದಿದ್ರು ನನಗೆ ಬೇಜಾರಾಗ್ತಿರಲಿಲ್ಲ. ಅಷ್ಟು ಪ್ರೀತಿ ನನಗೆ ಹುಂಚಿಕಾಯಿಯ ಮೇಲೆ, ನನಗೆ ಹುಣಸೆ ಹಣ್ಣಿನ ಮೇಲೆ ನನಗೆ ಅಷ್ಟೊಂದು ಪ್ರೀತಿ ಇತ್ತು ಅಂತ ಅವನು ಹೇಳ್ತಾ ಹೋಗ್ತಾನೆ. ಸ್ವಲ್ಪ ದಿನಗಳ ನಂತರ ಅದೇ ಮರದ ದಾರಿಗೆ ಬಂದೆ. ಅಬ್ಬಾ, ಇನ್ನೂ ಒಂದು ವಿಚಿತ್ರ ಕಂಡೆ. ಹುಂಚಿ ಗಿಡದ ಇಳಿಬಿದ್ದ ಉದ್ದ ತೊಗಟೆಗಳನ್ನು ಹಿಡಿದು ಕೆಲವು ಹುಡುಗಿಯರು ಜೋಕಾಲಿ ಜೀಕುತ್ತಿದ್ದರು. ಸ್ವಲ್ಪ ದಿನ ಆದಮೇಲೆ ನಾನು ಅದೇ ದಾರಿಲಿ ಬರ್ತಾ ಇದ್ದೆ. ಅಲ್ಲೊಂದು ನಾನು ವಿಚಿತ್ರವನ್ನು ಕಾಣ್ತೀನಿ. ಆ ವಿಚಿತ್ರ ಏನಪ್ಪ ಅಂದರೆ, ಹುಂಚಿ ಗಿಡದ ಇಳಿಬಿದ್ದ ಒಂದು ತೊಗಟೆಯನ್ನು ಹುಡುಗಿಯರು ಹೆಣ್ಮಕ್ಳು ಹಿಡ್ಕೊಂಡು ಜೋಕಾಲಿ ಆಡೋದು. ಸೊ ಇಲ್ಲಿ ನೀವು ನೋಡ್ಬೋದು ಈ ಚಿತ್ರದಲ್ಲಿ ಜೋಕಾಲಿ ಆಡೋದು ಅಂತ ಹೇಳಿದ್ರೆ ನೋಡಿ, ಒಂದು ಮರದಲ್ಲಿ ಬಿದ್ದಿರುವಂಥ ಒಂದು ಕಡ್ಡಿಯನ್ನು ಹಿಡ್ಕೊಂಡು ಮಕ್ಕಳೆಲ್ಲರೂ ಜೋಕಾಲಿಯನ್ನು ಆಡ್ತಾ ಇದ್ದಾರೆ. ಸೊ ಅದು ಜೋಕಾಲಿಯನ್ನು ಆಡ್ತಾ ಇರ್ತಾರೆ. ಒಂದು ಕ್ಷಣ ನಿಂತೆ, ಹೌದು, ನಾನು ಚಿಕ್ಕವನಿದ್ದಾಗ ಹೀಗೇ ಜೋಕಾಲಿ ಜೀಗುತ್ತಿದ್ದೆ. ಸೊ ನಾನು ಚಿಕ್ಕವನಾಗಿದ್ದಾಗ ಇದೇ ಥರ ಜೋಕಾಲಿಯನ್ನು ನಾನು ಆಡ್ತಿದ್ದೆ ಅನ್ನೋ ಒಂದನ್ನು ಅವನು ತನ್ನ ಹಳೆಯ ನೆನಪುಗಳನ್ನು, ಅವನು ಚಿಕ್ಕ ವಯಸ್ಸಿನಲ್ಲಿದ್ದಂತಹ ನೆನಪುಗಳನ್ನು ಅವನು ಮರುಕಳಿಸ್ಕೊತಾನೆ. 2-3 ವಾರ ದಾಟಿದವು. ಆಲ್ರೆಡಿ ಎಷ್ಟು 2 and 3 weeks ಆಲ್ರೆಡಿ ಕಂಪ್ಲೀಟ್ ಆಗಿದೆ. 2-3 ವಾರ ಕಂಪ್ಲೀಟ್ ಆಗಿದೆ. ಆ ಹುಂಚಿ ಮರದ ಬಳಿಗೆ ಬಂದಾಗ ಅಲ್ಲಿ ಹಬ್ಬದ ವಾತಾವರಣ. ಒಂದು 2-3 ವಾರ ಆದಮೇಲೆ ಅವನು ಬರ್ತಾನೆ. ಆ ಮರದ ಹತ್ರ ಒಂದು ಹಬ್ಬದ ವಾತಾವರಣ ಇರುತ್ತೆ. ಕಾರಣ ಡೋರೆ ಹುಣಸೆ ಅಂದರೆ ಇತ್ತ ಕಾಯಿ ಹುಣಸೆಯೂ ಅಲ್ಲ, ಅತ್ತ ಹಣ್ಣು ಹುಣಸೆಯೂ ಅಲ್ಲ. ಅದಕ್ಕೆ ನಾವೇಂತ ಕರಿತೀವಿ ಅಂದರೆ ದ್ವಾರಗಾಯಿ ಅಂತ ಕರಿತೀವಿ. ನಮ್ಮ ಕನ್ನಡ ಭಾಷೆಯಲ್ಲಿ ನಾವು ಸುತ್ತಮುತ್ತ ಇರೋದರಿಂದ ಅದಕ್ಕೆ ನಾವೇಂತೀವಿ ದ್ವಾರಹಣ್ಣು ಅಥವಾ ದ್ವಾರಗಾಯಿ ಅಂತ ಕರಿತೀವಿ. ಅಥವಾ ಹಣ್ಣು ಆಗಿರಲ್ಲ, ಕಡಿಕೆ ಕಾಯಿ, ಅರ್ಧ ಹಣ್ಣು ಅಥವಾ ಅರ್ಧ ಕಾಯಿ ಇರುತ್ತಲ್ವ, ಅದನ್ನು ನಾವು ಆ ಥರ ಇರುವಂಥ ಒಂದು ಹಣ್ಣು. ಇದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣದ ಡೋರೆ ಹುಣಸೆ ಹಣ್ಣು ಒಂದು ವಿಶಿಷ್ಟ ರುಚಿಯ ಹಣ್ಣು. ಈ ಹಣ್ಣಿನ ಅದ್ಭುತ ರುಚಿಯು ಅಪೂಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲು. ಸೊ ಈ ಹಣ್ಣಲ್ಲಿ ಅಂತ ಹೇಳಿದ್ರೆ ಇದರ ಅರ್ಥ ಏನು ತಿಳಿಸುತ್ತಪ್ಪ ಅಂತ ಹೇಳಿದ್ರೆ, ಈ ಡೋರೆ ಹುಣಸೆಕಾಯಿ ಅಂತ ಹೇಳಿದ್ರೆ ಇದು ಈ ಕಡೆ ಅರ್ಧ ಹಣ್ಣು ಆಗಿರಲ್ಲ, ಈ ಕಡೆ ಅರ್ಧ ಕಾಯಿ ಆಗಿರಲ್ಲ. ಅಂದರೆ ಈ ಹಳದಿ ಮತ್ತು
ಇನ್ನೊಂದು ಕಲರ್ ಇದೆ ಹಸಿರು. ಈ ಎರಡು ಕಲರಲ್ಲಿ ಹೊಂದಿರುವಂತಹ ರುಚಿಯಾದ ಹಣ್ಣು ನಾವು ತಿಂದರೆ ಅದು ಯಾವ ಹಣ್ಣಿಗೆ ಅಪೂಸ್ ಮಾವಿನ ಹಣ್ಣಿನ ಅಂದರೆ ಒಂದು ಮಾವಿನ ಹಣ್ಣಿನ ರುಚಿ ಇರುತ್ತಲ್ಲ ಅದಕ್ಕಿಂತ ಜಾಸ್ತಿ ಆಗಿರುತ್ತೆ ಅನ್ನೋದನ್ನು ಅದು ತಿಳಿಸ್ತಾ ಹೋಗುತ್ತೆ. ಸೊ ಇದನ್ನು ನಾವು ಅದನ್ನು ಮೆಲ್ಕು ಹಾಕಬೇಕು. ಮತ್ತೊಂದು ವಾರ ಕಳೆಯಿತು. ಆ ಹುಣಸೆ ಮರದ ಹತ್ತಿರ ಒಂದು ದುಂಡಾದ ಬಂಡೆಗಲ್ಲು ಇತ್ತು. ಆ ಮರದ ಹತ್ರ ನಾನು ಬಂದೆ. ಆ ಮರದ ಹತ್ರ ನಾನು ಬಂದಾಗ ಒಂದು ದುಂಡಾದ ಬಂಡೆಗಲ್ಲು ಇತ್ತು. ಸೊ ಆ ಮರದ ಪಕ್ಕ ಯಾವುದಿತ್ತು, ಒಂದು ದುಂಡಗಾದಂಥ ಒಂದು ದಪ್ಪದಾದಂಥ ಒಂದು ಬಂಡೆಕಲ್ಲಿತ್ತು. ನಾನು ಸಂಜೆ ಗಾಳಿ ಸೇವಿಸುವ ನೆಪ ಮಾಡಿಕೊಂಡು ಅಲ್ಲಿ ಹೋಗಿ ಕುಳಿತೆ. ನಾನು ಗಾಳಿ ಸೇವಿಸಬೇಕು ಅಂತ ಹೇಳ್ಕೊಂಡು ನಾನೇನು ಮಾಡ್ತೇನೆ, ಆ ಮರದ ಕೆಳಗಡೆ ಹೋಗಿ ನಾನು ಕೂತ್ಕೋತೀನಿ. ಅಲ್ಲಿ ಮರಕುಟಿಗನ ಹಕ್ಕಿ, ಕಾಗೆ, ಗುಬ್ಬಿ, ಮೈನಾ, ಟಿಟ್ಟಿಬ್ಬ ಮುಂತಾದ ಪಕ್ಷಿಗಳು ಕಾಣಿಸಿಕೊಂಡವು. ನಾನು ಆ ಮರದ ಕೆಳಗಡೆ ಹೋಗಿ ಕೂತ್ಕೊಂಡಾಗ ನನಗೆ ಹಲವಾರು ರೀತಿಯ ಮರಗಳು ಕಾಣ್ತವೆ. ಯಾವ್ಯಾವುದು? ಮರಕುಟಿಗ ಹಕ್ಕಿ ಕಾಣುತ್ತೆ, ಕಾಗೆ ಕಾಣುತ್ತೆ, ಗುಬ್ಬಿ ಕಾಣುತ್ತೆ, ಮೈನಾ ಕಾಣುತ್ತೆ, ಟಿಟ್ಟಿಬ್ಬ ಮುಂತಾದ ಪಕ್ಷಿಗಳೆಲ್ಲ ಸಹ ಕಾಣ್ತವೆ. ಆ ಹಕ್ಕಿ ಮಿತ್ರರೊಂದಿಗೆ ಮಾತನಾಡಿದೆ. ಹಕ್ಕಿಗಳ ಜೊತೆ ಆ ಹಕ್ಕಿಯ ಅಂದರೆ ಅವರು ನನಗೆ ಸ್ನೇಹಿತರಾಗ್ಬಿಡ್ತಾರೆ, ಅವ್ರ ಜೊತೆ ನಾನು ಮಾತಾಡಿದೆ. ಅವೆಲ್ಲವೂ ಆ ಹುಣಸೆ ಮರದಲ್ಲಿ ಹಾಡಿ ನಲಿಯುತ್ತಿದ್ದವು. ಆ ಎಲ್ಲ ಪಕ್ಷಿಗಳು ಏನು ಮಾಡ್ತಾ ಇರ್ತವಪ್ಪ ಅಂತ ಹೇಳಿದ್ರೆ, ಹಾಡಿ ನಲಿತಾ ಅಂದರೆ ಖುಷಿಯಿಂದ ಆ ಸಮಯವನ್ನು ಕಳೀತಾ ಇರ್ತವೆ. ಕತ್ತಲೆಯಾಗುತ್ತಾ ಬಂತು. ಆಲ್ರೆಡಿ ಸಂಜೆ ಆಗಿ ಕತ್ತಲೆ ಆಗ್ತಾ ಇದೆ. ತಂಗಾಳಿ ಬೀಸಿತು. ತಣ್ಣಗಾದಂಥ ತಂಪು ಗಾಳಿನ ತಂಗಾಳಿ ಅಂತ ಕರಿತೀವಿ. ತಂಪಾದ ಗಾಳಿಯನ್ನು ನಾವು ತಂಗಾಳಿ ಅಂತ ಕರಿತೀವಿ. ಬೀಸಿತು. ಅಲ್ಲಿಂದ ಎದ್ದೆ. ಹುರಿದ ಹುಂಚಿಕಪ್ಪ ಕುಟುಂ ಎಂದು ತಿಂದಿದ್ದು ನೆನಪಾಯಿತು. ಹುಂಚಿಕೊಪ್ಪವನ್ನು ನಾನು ತಿಂದಿದ್ದು ನನಗೆ ನೆನಪಾಗಿತ್ತು. ಹುಂಚಿ ಹಣ್ಣಿನ ಜೊತೆಗೆ ಉಪ್ಪು, ಜೀರಿಗೆ, ಬೆಲ್ಲ ಬೆರೆಸಿ ಕುಟ್ಟಿ ಉಂಡೆ ಮಾಡಿ ಕಡ್ಡಿಗೆ ಸಿಕ್ಕಿಸಿ ಜುರುಜುರು ಚೀಪಿದ ನೆನಪು ಮರುಕಳಿಸಿತು. ಹಂಗಂದ್ರೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕಡೆ ಎಲ್ಲ ಚಿಕ್ಕ ಮಕ್ಕಳು ಅದನ್ನು ಅಂದರೆ ಹಳ್ಳಿಯ ಮಕ್ಕಳು ತುಂಬ ಇದರ ಆನಂದವನ್ನು ಪಡೆದಿರ್ತಾರೆ. ಆ ಹುಣಸೆ ಹಣ್ಣನ್ನು ತೊಗೊಂಡು, ಹಣ್ಣಾಗಿರುವಂಥ ಹಣ್ಣನ್ನು ತೊಗೊಂಡು ಅದಕ್ಕೊಂದು ಸ್ವಲ್ಪ ನೀರಿನ ಬಿಟ್ಟು ಅದಕ್ಕೆ ಉಪ್ಪು, ಜೀರಿಗೆ, ಬೆಲ್ಲ ಎಲ್ಲವನ್ನು ಹಾಕಿ ಕುಟ್ಟಿ ಒಂದು ಉಂಡೆಯನ್ನು ಮಾಡ್ತಾರೆ. ಒಂದು ಉಂಡೆಯನ್ನು ಮಾಡಿ ಅದನ್ನು ಅವರೇ ಒಂದು ಕಡ್ಡಿಗೆ ಸಿಗಿಸ್ಕೊಂಡು ಅದನ್ನು ಚೀಪ್ತಾರೆ. ಚೀಪಿದ ನೆನಪು ನನಗೆ ಆಗುತ್ತೆ. ಹುಂಚಿ ಮರದೊಂದಿಗಿನ ನನ್ನ ಸಂಬಂಧ ಎಂದೆಂದಿಗೂ ಮರೆಯಲಾರದ್ದು. ಹುಣಸೆ ಮರದ ಸಂಬಂಧ ನನ್ನ ಜೊತೆ ನನಗೆ ಯಾವತ್ತೂ ಮರೆಯದಾಗದ ನನ್ನ ಸಂಬಂಧ ಅದು. ಮತ್ತು ಹಲವಾರು ವಾರಗಳು ಕಳೆದ ಮೇಲೆ ನಾನು ಅದೇ ದಾರಿಯಲ್ಲಿ ಹೊರಟಿದ್ದೆ. ಆ ದೊಡ್ಡ ಹುಣಸೆ ಮರವಿದ್ದ ಸ್ಥಳಕ್ಕೆ ನಾನು ಬಂದಾಗ ಸುತ್ತಲೂ ನೋಡಿದರೆ ಆ ಮರವೇ. ನಾನು ಸ್ವಲ್ಪ ದಿನ ಆದಮೇಲೆ ಆ ಮರದ ಹತ್ರ ಸ್ಥಳಕ್ಕೆ ಬರ್ತೀನಿ. ಆ ಸ್ಥಳಕ್ಕೆ ಬಂದಾಗ ಸುತ್ತಲೂ ನೋಡಿದರೆ ಆ ಮರವೇ ಕಾಣೆಯಾಗಿತ್ತು. ಆ ಮರದ ಸಾವಿರಾರು ಟೊಂಗೆಗಳು ಜಾಗದಲ್ಲಿ ಬರಿಯ ಬೋಳು ಮುಗಿಲು ಮಾತ್ರ ಕಾಣುತ್ತಿತ್ತು. ಯಾಕಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ದಿನ ಆದಮೇಲೆ ಆ ಮರದ ಹತ್ರ ಬರ್ತಾನೆ. ಆ ಮರವನ್ನು ಕಡ್ದು ಹಾಕಿರ್ತಾರೆ. ಬರೀ ಆ ಮರದ ಕೊಂಬೆ ರಂಬೆಗಳು ಅಲ್ಲಿ ಬಿದ್ದಿರ್ತವೆ. ಸ್ವಲ್ಪನೂ ಯಾವುದೇ ಆದಂತಹ ಮರದ ಕುರುಹುಗಳಿಲ್ಲದೇ ರೀತಿ ಮಾಡಿರ್ತಾರೆ. ಎದೆ ಜೋರಾಗಿ ಬಡಿದುಕೊಂಡಿತ್ತು. ಅವನ ಎದೆ ಜೋರಾಗಿ ಬಡಿದುಕೊಳ್ಳುತ್ತೆ. ಅಲ್ಲಿ ಆಟ ಆಡುತ್ತಿದ್ದ ಒಬ್ಬ ಹುಡುಗನನ್ನು ಕರೆದು ಕೇಳಿದೆ. ಅಲ್ಲಿ ಆಟ ಆಡ್ತಿದ್ದಂಥ ಒಬ್ಬ ಹುಡುಗನ ಕರೆದು ಕೇಳ್ತಾನೆ, ಏ ತಮ್ಮ, ಇಲ್ಲಿ ಹುಂಚಿ ಮರ ಇತ್ತಲ್ಲ, ಏನಾಯಿತು? ಇಲ್ಲೊಂದು ಹುಣಸೆ ಮರ ಇತ್ತಲ್ಲ, ಏನಾಯಿತು? ಅತ್ತ ಸಪ್ಪೆ ಮುಖ ಮಾಡಿಕೊಂಡು ಹೇಳಿದ, ಕಡಿದ್ರು, ಅದನ್ನು ಕಡ್ದಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಕಡಿದರೆ ಏಕೆ ಒಂದೇ ಉಸಿರಿನಲ್ಲಿ ಕೇಳಿದೆ. ಹುಂಚಿ ಮರದಲ್ಲಿ ದೆವ್ವಗಳು ಇರ್ತಾವಂತೆ, ಇದರಲ್ಲಿ ದೆವ್ವ ವಾಸ ಮಾಡ್ತಾವಂತೆ, ಅದಕ್ಕೆ ಕಡಿದ್ಬಿಟ್ರು ಸಾಹುಕಾರರು. ಇದರಲ್ಲಿ ಹುಂಚಿ ಮರದಲ್ಲಿ ದೆವ್ವ ಇರ್ತಾವಂತೆ, ಆದ್ದರಿಂದ ಈ ಮರವನ್ನು ಕಡ್ದಾಕ್ಬಿಟ್ಟಿದ್ದಾರೆ ಸಾಹುಕಾರರು ಅಂತ ಹೇಳ್ತಾನೆ. ಆ ಹುಡುಗ ಅವಾಗ ಆಕಾಶವನ್ನು ನೋಡುತ್ತಾ ಕಂಗಾಲಾಗಿ ನಿಂತುಬಿಟ್ಟನು. ಆ ಹುಡುಗ ಏನು ಮಾಡ್ತಾನೆ, ಆಕಾಶವನ್ನು ನೋಡ್ತಾ ಕಂಗಾಲಾಗಿ ಅಂದರೆ ಏನೂ ಇಲ್ಲ, ಅವನಿಗೆ ಅವಕಾಶಗಳೇ ಇಲ್ಲದೆ ಇರೋ ರೀತಿ ಅವನು ನಿಂತ್ಕೊಬಿಡ್ತಾನೆ. ಮೇಲೆ ಬಿಸಿಲು, ಕೆಳಗೆ ಬೋಳು ನೆಲ. ಮೇಲೆ ತುಂಬ ಬಿಸಿಲು ಬರ್ತಾ ಇದೆ, ಕೆಳಗಡೆ ಸುಡ್ತಾ ಇರುವಂತಹ ನೆಲವನ್ನು ನೋಡಿ ಅಷ್ಟು ಕಾಲ ನಾನು ಪ್ರೀತಿಸುತ್ತಿದ್ದ ಹುಣಸೆ ಮರ ಅಂದು ಕಾಣದಾಗಿತ್ತು. ನಾನು ತುಂಬ ಇಷ್ಟಪಡ್ತಿದ್ದಂಥ ನನ್ನ ಹುಣಸೆ ಮರ ಕಾಣದಾಗಿದೆ. ಮೂಢನಂಬಿಕೆಗಳಿಗೆ ಬಲಿಯಾಗಿತ್ತು. ಎಲ್ಲೋ ದೂರದಿಂದ ಅದೇ ಹುಣಸೆ ಮರ
ಕೊಂಡಂತೆ ಭಾಸವಾಯಿತು. ಜನಗಳು ಮೂಢನಂಬಿಕೆಗಳಿಂದ ಮರವನ್ನು ಬಲಿ ಕೊಡ್ತಾರೆ. ಎಲ್ಲೋ ದೂರದಲ್ಲಿ ಅದೇ ಹುಣಸೆ ಮರನ ಕೂಗ್ತಾ ಇರೋ ರೀತಿ ನನಗೆ ಕೇಳಿಸ್ತಾ ಇದೆ ಅಂತ ಹೇಳ್ತಾ ಮನುಷ್ಯರು ಏಕೆ ಹೀಗೆ ಮಾಡುತ್ತಾರೆ, ಮನುಷ್ಯರು ಯಾಕೆ ಇದೇ ರೀತಿ ಮಾಡ್ತಾರೆ. ಇವತ್ತಿನ ಪ್ರಪಂಚ ಅಥವಾ ಇವತ್ತಿನ ಜಗತ್ತು ಏನಾಗಿದೆಯಪ್ಪ ಅಂತ ಹೇಳಿದ್ರೆ ಮೂಢನಂಬಿಕೆಗಳು ಜೊತೆಗೆ ಭ್ರಷ್ಟಾಚಾರ ಜೊತೆಗೆ ಅಸ್ಪೃಶ್ಯತೆ, ಈ ಹಲವಾರು ಕಾರಣಗಳಿಂದ ಏನಾಗಿದೆ, ಇವತ್ತು ಪ್ರಪಂಚ ಅನ್ನೋದು ಒಂದು ಉನ್ನತವಾದಂತಹ ಸ್ಥಾನವನ್ನು ಕಳೆದುಕೊಂಡು, ಒಳ್ಳೆಯ ವ್ಯಕ್ತಿತ್ವವನ್ನು ಕಳೆದುಕೊಂಡು, ಮನುಷ್ಯತ್ವವನ್ನು ಕಳೆದುಕೊಂಡು ಇವತ್ತು ಜನಗಳು ಜೀವಿಸ್ತಾ ಇದ್ದಾರೆ. ಸ್ಟೂಡೆಂಟ್ಸ್, ಎಲ್ಲ ವಿದ್ಯಾರ್ಥಿಗಳೇ ನೋಡಿ, ನೀವು ಪ್ರತಿಯೊಬ್ಬರು ತಿಳ್ಕೊಬೇಕಾದಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಮರವನ್ನು ಕಡಿಯೋದು ತಪ್ಪು, ಆದರೂ ಸಹ ನೀವೇನಾದರೂ ಕಡಿದ್ರಿ ಅಂತ ಹೇಳಿದ್ರೆ ಅದೇ ಜಾಗದಲ್ಲಿ ಇನ್ನೊಂದು ಮರವನ್ನು ಅಥವಾ ಇನ್ನೊಂದು ಸಸಿಯನ್ನು ನೆಡಿ, ಅದು ನಿಮ್ಮ ಜೀವನಕ್ಕೆ ಒಂದು ದಾರಿಯಾಗುತ್ತೆ. ನೋಡಿ, ನಾವು ಯಾವತ್ತಲಾದರೂ ಅಷ್ಟೇ ಮರದ ಕೆಳಗೆ ನಿಂತಾಗ ಆ ಮರ ಎಷ್ಟು ಜನಕ್ಕೆ ನೆರಳನ್ನು ಕೊಡುತ್ತೆ, ಜೊತೆಗೆ ಆ ಮರ ಬಿಸಿಲಲ್ಲೂ ನೊಂದರೂ ಸಹ ನಮ್ಗೆ ಯಾವತ್ತಿದ್ರೂ ಅದು ನೆರಳನ್ನೇ ನೀಡುತ್ತೆ. ಆದ್ದರಿಂದ ಯಾರೂ ಮರವನ್ನು ಕಡಿಬೇಡಿ. ಆ ಪರಿಸರವನ್ನು ಪ್ರೀತಿಸಿ, ನಿಮ್ಮ ಸುತ್ತಮುತ್ತಲಿರುವಂತಹ ಪರಿಸರವನ್ನು ಪ್ರೀತಿಸಿ, ಕಾಪಾಡಿ. ಜೊತೆಗೆ ನಿಮ್ಮ ಸುತ್ತಮುತ್ತಲಿನ ಮನೆಗಳಲ್ಲಿ ಮರಗಳನ್ನು, ಸಸಿಗಳನ್ನು, ಅಂದವಾದ ಪರಿಸರವನ್ನು ಸೃಷ್ಟಿಸಿ, ಜೊತೆಗೆ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇಂದು ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಕಂಡಲ್ಲಿ ನನಗೆ ನನ್ನ ವೈಯಕ್ತಿಕ ನಂಬರಿಗೆ ನೀವು ಕರೆ ಮಾಡಿ ಏನೇ ವಿಚಾರಗಳಿದ್ದರೂ ನೀವು ತಿಳ್ಕೊಬೋದು. ಧನ್ಯವಾದಗಳು.